ಮಂಗಳಾದೇವಿ ದೇವಸ್ಥಾನ ಹೋಗ್ತಿದ್ದೇವೆ. ಮಂಗಳಾದೇವಿ ಮತ್ತು ಮಾರಿಗುಡಿ. ನಾವು ಬರುವುದಕ್ಕೆ ಫುಲ್ ಲೈಟಿಂಗ್ಸ್ ನೋಡಿ ಹಿಂದೆ ಸೈಡ್. ಫ್ರೆಂಡ್ಸ್, ನಾವೀಗ ಇಲ್ಲಿ RTO ಆಗಿ ಬರ್ತಿದ್ದೇವೆ ಪಾಂಡೇಶ್ವರ ಹತ್ರ. ಅಲ್ಲಿ ಈಗ ಮಂಗಳಾದೇವಿ ದೇವಸ್ಥಾನ ಮತ್ತು ಮಾರಿಗುಡಿ ದೇವಸ್ಥಾನ ದ್ವಾರವನ್ನು ಲೈಟಿಂಗ್ಸ್ ಅಲ್ಲಿ ಅಲಂಕೃತ ಮಾಡಿದ್ದಾರೆ. ಫುಲ್ ಪಾಂಡೇಶ್ವರದಿಂದ ಮಂಗಳಾದೇವಿ ತನಕ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ರಾತ್ರಿ ಹೊತ್ತು ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ. ಫ್ರೆಂಡ್ಸ್, ನಾವಿಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಬಂದ್ವಿ. ಆದರೆ ಇಲ್ಲಿ ವಿಡಿಯೋ ಎಲ್ಲ ಮಾಡಲಿಕ್ಕಿಲ್ಲ, ಒಳಗೆ ದೇವರದೆಲ್ಲ, ಹಾಗಾಗಿ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈಗ ದೇವಸ್ಥಾನದ ಹೊರಗಿದ್ದೆಲ್ಲ ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಇಲ್ಲಿ ಮಂಗಳಾದೇವಿ ದೇವಸ್ಥಾನದಲ್ಲಿ ಕೂಡ ಪ್ರತಿದಿನ ಅಂದರೆ ನವರಾತ್ರಿ ದಿನಗಳಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ. ಹಾಗೆ ನಾವು ಹೋದ ದಿನ ಕೂಡ ಸ್ಟೇಜ್ ಪ್ರೋಗ್ರಾಮ್ ಆಗ್ತಾ ಇತ್ತು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ದೇವರ ಪಲ್ಲಕ್ಕಿ ಇಟ್ಟಿದ್ದಾರೆ ಇಲ್ಲಿ ಹೊರಗಡೆ. ಆಗಿಲ್ಲಿ ನಾವು ನವರಾತ್ರಿಯ ಮೊದಲ ದಿನ ಬಂದದ್ದು. ಇಲ್ಲಿ ಮಂಗಳಾದೇವಿ ತಾಯಿಯನ್ನು ಒಂದು ಸುಂದರವಾಗಿ ಅಲಂಕಾರ ಮಾಡಿದ್ರು. ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ನಮಗೆ. ನಾವೀಗ ಮಂಗಳಾದೇವಿ ದೇವಸ್ಥಾನದಿಂದ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ಇಲ್ಲಿ ಪ್ರತಿದಿನ ಪ್ರೋಗ್ರಾಮ್ ಆಗ್ತಾ ಇರ್ತದೆ. ಸ್ಟೇಜ್ ಪ್ರೋಗ್ರಾಮ್, ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಆಗ್ತದೆ. ಹಾಗೆ ಇಲ್ಲಿ ದೇವರ ಮುಂಭಾಗದಲ್ಲಿ ಒಂದು ಚಂದದ ರಂಗೋಲಿ ಕೂಡ ಬಿಡಿಸಿದ್ದಾರೆ. ಪ್ರತಿದಿನ ಬೇರೆ ಬೇರೆ ರೀತಿಯ ರಂಗೋಲಿಯನ್ನು ಇಲ್ಲಿ ಹಾಕ್ತಾರೆ. ಮತ್ತು ಮೊದಲು ದೇವಸ್ಥಾನ ಈ ರೀತಿ ಇರಲಿಲ್ಲ. ಈಗ ಸ್ವಲ್ಪ ರಿನೋವೇಷನ್ ಎಲ್ಲ ಮಾಡಿದ್ದಾರೆ. ಎಂಟ್ರೆನ್ಸ್ ದ್ವಾರ ಎಲ್ಲ ಇರಲಿಲ್ಲ, ಈಗ ದ್ವಾರ ಎಲ್ಲ ಮಾಡಿ, ಮತ್ತು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾತಂಗಿ ವನ ಅಂತೆಲ್ಲ ಮಾಡಿ ಒಂದು ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ.
ಇಲ್ಲಿ ರಾತ್ರಿ ಫಲಹಾರದ ವ್ಯವಸ್ಥೆ ಕೂಡ ಇತ್ತು. ನಾವು ಹೋದ ದಿನ ಪಲಾವ್ ಮತ್ತು ಕಚ್ಚಂಬರ್ ಮಾಲ್ಟಿನ ವ್ಯವಸ್ಥೆ ಮಾಡಿದ್ರು. ನೀವಿಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದೇ ಮಾತಂಗಿವನ. ಬಹಳ ಸುಂದರವಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ನಾವೀಗಿಲ್ಲಿ ಮಾರಿಗುಡಿ ದೇವಸ್ಥಾನದ ಒಳಗೆಲ್ಲ ಹೋಗಿ ಬಂದ್ವಿ. ಒಳಗೆ ಯಾವ ರೀತಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಇರಲಿಲ್ಲ. ಸೊ ಈಗ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಸಿಗುವ. ಬಾಯ್ ಬಾಯ್.